ಕೇಳ್ತೀನಿ. ಒಂದು ಕೇಸ್ ಅಂತ ಬಂದಾಗ ಸತ್ಯದ ಪರವಾಗಿ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಒಬ್ಬ ಲಾಯರ್ ಇದ್ರೆ, ಇನ್ನೊಬ್ರು ಅದನ್ನ ಮುಚ್ಚಾಕಿಸ್ಲಿಕ್ಕೆ ಅಂತ ಪ್ರಯತ್ನ ಪಡ್ತಿರ್ತಾರೆ. ಈ ಕೇಸ್ನ ಎಕ್ಸಾಂಪಲ್ ತಗೊಳ್ಳಿ. ಇದನ್ನ ಅವರಿಬ್ರು ಸೇರಿ ಮಾಡಿರುವ ಒಂದು ಕೊಲೆ ಅಲ್ಲ, ಇದು ಆಕ್ಸಿಡೆಂಟ್ ಆಗಿರುವ ಸಾವು. ಮಗುಗೆ ಏನು ಫುಡ್ ಪಾಯ್ಸನ್ ಮತ್ತೊಂದ್ರಿಂದಲೋ ಅಂತ ಆರಂಭದಲ್ಲಿ ಏನು ಪ್ರೂವ್ ಮಾಡಕ್ ಹೋದ್ರಲ್ಲ, ಆ ತರ ಪ್ರಯತ್ನಗಳು ಲಾಯರ್ ಕಡೆಯಿಂದ ಹೆಂಗಾಗ್ಬೋದು, ಏನೇನು ಅಂಶಗಳನ್ನು ರೈಸ್ ಮಾಡ್ಬೋದು? ಕುತೂಹಲ ಕೇಳ್ತಾ ಇದ್ದೀನಿ. ನಾನು ಫಸ್ಟ್ ಕ್ಲಿಯರ್ ಮಾಡೋದೇನೆಂದ್ರೆ, ಯಾವುದೇ ಆರೋಪಿ ಎಷ್ಟೇ ಕ್ಲೇವರ್ ಆಗಿ ಒಂದು ಕ್ರೈಮ್ ಮಾಡಿದ್ರು ಕೂಡ ಅಲ್ಲಿ 99% ಎವಿಡೆನ್ಸಸ್ ಬಿಟ್ಟಿರ್ತಾನಂತೆ ಮೇಡಮ್. 99% ಎವಿಡೆನ್ಸಸ್ ಬಿಟ್ಟಿರ್ತಾನಂತೆ. ಕ್ಲೂ ಬಿಟ್ಟಿರ್ತಾನೆ. 1% ಏನಾದ್ರೂ ಕ್ಲೂ ಇರುತ್ತೆ, 99% ಮಾಡಿರ್ತಾನೆ. ಇಲ್ಲ ಮೇಡಮ್, ಇದನ್ನೇ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ. ಸೊ ಫಸ್ಟ್ ಏನಾಗುತ್ತೆ ಅಂದ್ರೆ, ಇವ್ರಿಬ್ಬರ ಮಧ್ಯೆ ಡಿಸ್ಪ್ಯೂಟ್ ಆಗುತ್ತೆ. ಡಿಸ್ಪ್ಯೂಟ್ ಆಗಿ ಡಿವೋರ್ಸ್ ಆಗ್ತಾರೆ. ಇವ್ರು ಬಂದು ಇಲ್ಲಿ ಬೆಂಗಳೂರಲ್ಲಿ ಇರ್ತಾರೆ, ಅವ್ರು ದಾವಣಗೆರೆಯಲ್ಲೇ ಇರ್ತಾರೆ. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಅವ್ರ ತಂದೆ ಪದೇ ಮಗುನ ಕೊಟ್ಬಿಡಮ್ಮ, ನಿನ್ಗೆ ಸಾಕಾಗಲ್ಲ ಅಂತ ಕೇಳ್ತಿರ್ತಾರೆ. ಆದ್ರೂ ಕೂಡ ಪರ್ಪಸ್ಫುಲಿ ಅವ್ರಿಗೆ ತೊಂದರೆ ಮಾಡ್ಬೇಕು ಅಂತ ಮಗು ಕೊಡೋದಿಲ್ಲ. ಬಟ್ ಇವ್ರಿಗೆ ಮಗುನ ಇಟ್ಕೊಳ್ಳೋಕ್ಕೂ ಇಷ್ಟ ಇರೋದಿಲ್ಲ. ಒಂದು. ಎರಡನೇದ್ದು, ಇಮಿಡಿಯೇಟ್ ಆಗಿ ಅನ್ಯಾಚುರಲ್ ಡೆತ್ ಆದ ತಕ್ಷಣ, ಅಂದ್ರೆ ಇವ್ರ ಪ್ರಕಾರ ಅನ್ಯಾಚುರಲ್ ಡೆತ್ ಅದಾದ ತಕ್ಷಣ ಇವರು ತಾವಷ್ಟೇ ರಿಸ್ಕ್ ತಗೊಳ್ಳೋದಿಲ್ಲ. ಏನು ಮಾಡ್ತಾರೆ, ಅವ್ರು ಯಾರು ಪ್ರೆಸೆಂಟ್ ಆರೋಪಿ ಇದ್ದಾರಲ್ಲ ಮೇಡಮ್, ಅವ್ರ ಅಣ್ಣನ ಕಾಲ್ ಮಾಡ್ತಾರೆ, ಈ ಥರ ಮಗು ಸತ್ತೋಗಿದೆ ಬನ್ನಿ ಅಂತ. ಹೀ ಈಸ್ ಓನ್ಲಿ ಬ್ಯಾಕ್ ಸ್ಟೋನ್ ಆಫ್ ದಿಸ್ ಕ್ರೈಮ್ ಅಂತ ಹೇಳ್ಬೋದು. ಅವ್ರು ಏನು ಮಾಡ್ತಾರೆ, ಇಮಿಡಿಯೇಟ್ ಆಗಿ ಇದು ಸಸ್ಪೆಕ್ಟೆಡ್ ಡೆತ್ ಅಂತ ಹೇಳಿ UDR ರಿಜಿಸ್ಟರ್ ಮಾಡ್ತಾರೆ ಕಾಡ್ಗೋಡಿಯಲ್ಲಿ. ಅದಾದಮೇಲೆ ಕ್ರೈಮ್ ಡೆವಲಪ್ ಆಗಿರೋದು ಮೇಡಮ್. ಇಲ್ಲಿ 3 ತಿಂಗಳ ಅವಧಿಯಲ್ಲಿ ನಾವು ನೋಡಬೇಕಾದ್ರೆ, ಅವರು ಎಣ್ಣೆ ಹಚ್ಚಿ ಸ್ನಾನ ಮಾಡಿದ್ದಾರೆ, ಎಲ್ಲ FSL ರಿಪೋರ್ಟ್ಸ್, FSLಗೆ ಏನೇನು ಬೇಕೋ ಅಲ್ಲ ಅದೆಲ್ಲ ಡೆಸ್ಟ್ರಾಯ್ ಮಾಡಿದ್ದಾರೆ. ಬಟ್ ಅಲ್ಲಿ ಅದ್ರ ಜೊತೆಗೆ ಗಾಯಗಳು ಬಿಟ್ಟಿದ್ದಾರೆ. ಮಗುನ ಕೊಲ್ಬೇಕು ಅಂತ ಕೊಂದಿರೋದಾ, ಇಲ್ಲಾಂದ್ರೆ ಆಕ್ಸಿಡೆಂಟಲ್ ಆಗಿರೋದ ಅನ್ನೋದನ್ನ ಅವರು ಹೇಳ್ಬೇಕು ಅದನ್ನ. ಒಂದು. ಮತ್ತೆ ಇಲ್ಲಿ ಇವರು ಬಿಟ್ಟಿರ್ತಕ್ಕಂಥ ಎವಿಡೆನ್ಸಸ್ಗಳನ್ನ ನಾವು ನೋಡೋದಾದ್ರೆ, ಇವಾಗ ಅವ್ರ ಮೊಬೈಲ್ ಸೀಸ್ ಮಾಡಿದ್ದಾರೆ, ಅವ್ರ ಗಾಡಿ ಸೀಸ್ ಮಾಡ್ಕೊಂಡಿದ್ದಾರೆ, ಬಟ್ಟೆ ಕೊಡ್ತಾ ಇಲ್ಲ ಅಂತೆ, ಅದಕ್ಕೋಸ್ಕರ ಈ ಮಂಪರ್ ಪರೀಕ್ಷೆಯನ್ನು ತಗೊಂಡಿದ್ದಾರೆ. ಆಮೇಲೆ ಏನು ಈಗ ಪ್ರೆಸೆಂಟ್ ಏನು ಪೊಲೀಸ್ ಸ್ಟೇಷನ್ಗೆ ಅವ್ರಿಗೆ ಏನು ಕಮ್ಯುನಿಕೇಷನ್ ಇದೆ ಅನ್ನೋದನ್ನ ಇನ್ವೆಸ್ಟಿಗೇಷನಲ್ಲಿ ಪತ್ತೆ ಹಚ್ತಾರೆ. ಅದ್ರ ಜೊತೆಗೆ ಆ ಮಗು ಕೊಲ್ಲೋದಕ್ಕೆ ಕಾರಣ ಏನು ಅನ್ನೋದನ್ನ ತಿಳಿಸ್ತಾರೆ. ಈಗ ನಾವು ಹೇಳೋದು, ಒಂದು ಐಸ್ ಕ್ರೀಮ್ ಕೊಟ್ಟಿದ್ದು ಬೇರೆ ಐಸ್ ಕ್ರೀಮ್ಗೋಸ್ಕರ ಅವ್ನು ಕೊಂದ ಅನ್ನೋದು, ಇಟ್ ಮೈಟ್ ಬಿ ಅವಳು ಅದರಲ್ಲಿ ಭಾಗಿಯಾಗಿರ್ಬೋದು. ಅದನ್ನ ಅವ್ರು ಹೇಳಬೇಕು. ಹಾಗಾಗಿ ಇದು ರೆಲೆವೆಂಟ್ ಇರೋ ಪ್ರಶ್ನೆ ಏನು ಅಂದ್ರೆ ಮೇಡಮ್, ವಕೀಲರಿಗೆ ಎಲ್ಲ ಗೊತ್ತಿರುತ್ತೆ ಅನ್ನೋದು ಸುಳ್ಳು. ಯಾಕಂದ್ರೆ ಇಲ್ಲಿ ಪ್ರಾಕ್ಟೀಸಲ್ಲಿ ಸುಮಾರು ಥರ ಪ್ರಾಕ್ಟೀಸ್ ಇದೆ. ಪ್ಯೂರ್ ಕ್ರಿಮಿನಲ್ ಆಗಿ ಪ್ರಾಕ್ಟೀಸ್ ಮಾಡೋರಿದ್ದಾರೆ, ಪ್ಯೂರ್ ಸಿವಿಲ್ ಆಗಿ ಪ್ರಾಕ್ಟೀಸ್ ಮಾಡಿದ್ದಾರೆ, ಕಾರ್ಪೊರೇಟು ಮಾಡೋರಿದ್ದಾರೆ. ಇವರು ಆಗಿರೋ ಕ್ರೈಮನ್ನು ಮುಚ್ಚಾಕೊಳ್ಳೋಕೆ ಹೋಗಿ ಇಷ್ಟೆಲ್ಲ ಸಿಕ್ಕಾಕೊಂಡಿರೋದು. ಅವರೇ ಹೋಗ್ಬಿಟ್ಟು ಆತ ಮಾಡಿದಾನಂತ ಒಂದು ಕಂಪ್ಲೇಂಟ್ ಕೊಟ್ಟಿದ್ರೆ ಮುಗ್ದೋಗ್ಬಿಡ್ತಿತ್ತು, ಶೀ ಸೇಫ್ ಅಂತ. ಹಾಗಾಗಿ ಅವರು ಪ್ರೆಸೆಂಟ್ ಇನ್ಸ್ಟೆಂಟ್ ಪ್ರಕಾರ ಅವ್ರು ಅದನ್ನು ಮುಚ್ಚಾಕೋಕೆ ಹೋಗಿದ್ದಾರೆ. ನಾನು ಈ ಕ್ರೈಮಿಗೆ ಸಂಬಂಧಪಟ್ಟಂಗೆ ಇನ್ನೊಂದು ಮಾತನ್ನು ಜೋಡಿಸೋದಾದ್ರೆ ಮೇಡಮ್, ಲಾಸ್ಟು ಏನು ನಾವೀಗ ತಾಯಿ ಮಗಳನ್ನ ಕೊಂದ್ಲು ಅಂತ ಏನು ಹೇಳ್ತಿದ್ದೀವಲ್ಲ, ಒಂದು 5 ವರ್ಷದ ಹಿಂದೆ ಎಲೆಕ್ಟ್ರಾನಿಕ್ ಸಿಗ್ನಲಲ್ಲಿ ಮಗಳೇ ತಾಯಿಯನ್ನ ಸುಪಾರಿ ಕಿಲ್ಲಿಂಗ್ ಕೊಟ್ಟಿರ್ತಕ್ಕಂಥ ಒಂದು ಇನ್ಸಿಡೆಂಟ್ಸನ್ನು ನಾವು ನೋಡಿದ್ದೀವಿ. ಆ ಇಡೀ ಪ್ರಕರಣ ಬೆಂಗಳೂರನ್ನ ಬೆಚ್ಚ ಬೀಳಿಸೋಂಥ ಪ್ರಕರಣ ಅಂತ ಹೇಳ್ಬೋದು. ಹಾಕೊಂಡು ಬಂದಿದ್ರು, ಇನ್ನೊಬ್ರು ತಾಯಿನ ಮುರಿದು ಸೂಟ್ ಕೇಸಲ್ಲಿ ಒಬ್ರು ತುಂಬ್ಕೊಂಡು ಹೋಗ್ತಿದ್ರು. ಇದು ಏನಾಗಿದೆ ಅಂದ್ರೆ ಮೇಡಮ್, ಇಲ್ಲಿ ಇದೇ ಒಂಥರ ವೆಲ್ ಸೆಟಲ್ಡ್ ಫ್ಯಾಮಿಲಿ, 1000 ಕೋಟಿ ಆಸ್ತಿರ್ತಕ್ಕಂಥ ಹೆಣ್ಮಗಳು ಫಿಟ್ನೆಸ್ಗಂತ ಜಿಮ್ಗೆ ಹೋದಾಗ ಜಿಮ್ ಟ್ರೈನರ್ ಅವರನ್ನ ಹಾದಿ ತಪ್ಪಿಸ್ತಾರೆ. ಅವ್ರ ಜೊತೆ ಪ್ರೀತಿ ಆಗತ್ತೆ. ಅವ್ರಿಗೋಸ್ಕರ ಗಂಡನ ಸಂಬಂಧವನ್ನ ಕಡ್ಕೊಂಡು 2 ಏನು ಮೈನರ್ ಮಕ್ಕಳನ್ನ ಕರ್ಕೊಂಡು, ಒಂದು ಗಂಡು ಒಂದು ಹೆಣ್ಮಕ್ಳನ್ನ ಕರ್ಕೊಂಡು ಪ್ರೈವೇಟ್ ಫ್ಲಾಟಲ್ಲಿ ಇರ್ತಾಳೆ. ಅವಳಿಗೆ ಬಂದಿರೋ ಆಸ್ತಿಯಲ್ಲಿ ಆ ಜಿಮ್ ಟ್ರೈನರ್ಗೆ ಫ್ಲಾಟ್ ಕೊಡಿಸ್ತಾಳೆ, ಕಾರ್ ಕೊಡಿಸ್ತಾಳೆ, ಎಲ್ಲ ಸೇಫ್ ಆಗಿರ್ತಾಳೆ ಅವನಿಗೆ. ಅವನು ಏನು ಮಾಡ್ತಾನೆ ಅಂದರೆ, ಈ ಸಮಯವನ್ನು ಅಡ್ವಾಂಟೇಜ್ ತೊಗೊಂಡು ಒಂದು 15-16 ವರ್ಷದ ಹೆಣ್ಣುಮಗಳು, ಪ್ರಾಯದ ಹೆಣ್ಣುಮಗಳು, ತಂದೆ ಸ್ಥಾನದಲ್ಲಿ ಇರ್ತಕ್ಕಂಥ ಈ ವ್ಯಕ್ತಿ ಆ ಹೆಣ್ಮಗಳ ಜೊತೆಗೇನೆ ಬೇರೆ ರೀತಿಯಾಗಿರ್ತಕ್ಕಂಥ ಸಂಬಂಧ ಇಟ್ಕೊಳ್ತಾನೆ. ಅಂದರೆ ತಾಯಿನೂ ಬೇಕು ಮಗಳು ಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ಅವನು ಇರ್ತಾನೆ. ಆದರೆ ಯಾವಾಗ ಆ ತಾಯಿಗೆ ಆ ವಿಚಾರ ಗೊತ್ತಾಗುತ್ತಲ್ಲ, ಇಬ್ಬರನ್ನೂ ರಿಸ್ಟ್ರಿಕ್ಟ್ ಮಾಡ್ತಾಳೆ. ಕೊಟ್ಟಿರೋ ಫ್ಲಾಟ್ ರಿಟರ್ನ್ ತಗೊಳ್ತಾಳೆ, ತನ್ನ ಫ್ಲಾಟಿಗೆ ಬರ್ದಿರ್ತಾರ ರಿಸ್ಟ್ರಿಕ್ಟ್ ಮಾಡ್ತಾಳೆ. ಆಮೇಲೆ ಕಾರ್ ಇಸ್ಕೊಳ್ತಾಳೆ, ಏನೇನಿದೆ ಡೆಬಿಟ್ ಕಾರ್ಡು ಎಲ್ಲವನ್ನೂ ತಗೊಳ್ತಾರೆ. ಒಂದು 6 ತಿಂಗಳು ಇಬ್ಬರ ಮಧ್ಯೆ ಕಮ್ಯುನಿಕೇಷನ್ ಆಗಕ್ಕೆ ಬಿಡೋದಿಲ್ಲ. ಆವಾಗ ಅವರಿಬ್ಬರು ಏನು ಪ್ಲ್ಯಾನ್ ಮಾಡ್ತಾರಂದರೆ, ಮಗಳು ಮತ್ತು ಜಿಮ್ ಟ್ರೈನರು, ಅವ್ನು ಜಿಮ್ ಟ್ರೈನರ್ ತಲೆ ತೊಗೊಂಡ್ಬಿಡ್ತಾನೆ. ಬಿಕಾಸ್ ಅಪ್ರಾಪ್ತ ಹೆಣ್ಮಗಳು, 17 ವರ್ಷದ ಹೆಣ್ಮಗಳು, ನಿಮ್ಮ ತಾಯಿ ಇದ್ದರೆ ನಾನು ನೀನು ಸುಖವಾಗಿ ಇರೋಕ್ಕಾಗಲ್ಲ, ನಮ್ಗೆ ಯಾವ ಆಸ್ತಿನೂ ಕೊಡಲ್ಲ, ನಮಗೇನು ಮಾಡ್ಕೊಳಕ್ಕಾಗಲ್ಲ, ನಿಮ್ಮ ತಾಯಿ ಇಲ್ಲದೆ ಇರೋ ಥರ ನೋಡ್ಕೋಬೇಕು ಅಂತ ಮಗಳೇ ದುಡ್ಡು ಕೊಟ್ಟು ತಾಯಿನ ಸುಫಾರಿ ಕಿಲ್ಲಿಂಗಿಗೆ ಕೊಡ್ತಾರೆ. ಇದೇ ಎಲೆಕ್ಟ್ರಾನಿಕ್ ಸಿಟಿ ಸಿಗ್ನಲಲ್ಲಿ 16 ಮಚ್ಚಿನೇಟು ಮೇಡಮ್.
ಪಬ್ಲಿಕ್ ರೋಡಲ್ಲಿ ತನ್ನ ತಮ್ಮನ ಮುಂದೆ ತಾಯಿಯನ್ನ ಕೊಲ್ಸಿರ್ತಾಳೆ, ಅರೆಸ್ಟ್ ಆಗ್ತಾರೆ, ಅದ್ರದ್ದು ಟ್ರಯಲು ನಡೀತಿರ್ಬೋದು, ಇಲ್ಲ ಟ್ರಯಲು ಮುಗ್ದಿರ್ಬೋದು ಮೇಡಮ್. ಇಂಥ ಇನ್ಸ್ಟೆಂಟ್ ನಾವು ನೋಡಿದಾಗ ತಾಯಿ ಮಗಳನ್ನ ಕೊಲ್ಸಿರ್ತಕ್ಕಂಥ ಸಿಚುವೇಶನ್ ಈಗ, ಮಗಳೇ ತಾಯಿನ ಕೊಲ್ಸಿರ್ತಕ್ಕಂಥ ಸಿಚುವೇಶನ್ ಆಗ, ಇವೆರಡು ಇನ್ಸ್ಟೆಂಟನ್ನು ನೋಡ್ಕೊಂಡಾಗ ಸಮಾಜ ಎಷ್ಟು ಮನ ಪರಿವರ್ತನೆ ಆಗಬೇಕು, ನಾವು ಮಕ್ಕಳನ್ನ ಹೇಗೆ ಬೆಳೆಸ್ತಿದೀವಲ್ಲ, ತಾಯಂದ್ರ ಮನಸ್ಥಿತಿ ಹೆಂಗಿದೆ ಅನ್ನೋದನ್ನ ಬೇಸ್ಡ್ ಆಗಿ ನೋಡಬೇಕು. ಇದ್ರ ಜೊತೆಗೆ ಒಳ್ಳೆ ಒಳ್ಳೆ ಸಂಬಂಧಗಳು ನಮ್ಮಲ್ಲಿ ಇದಾವೆ ಮೇಡಮ್. 10 ವರ್ಷಗಳ ಪ್ರೀತಿ ಇದೆ, ಅಷ್ಟು ಚೆನ್ನಾಗಿರೋ ದಂಪತಿಗಳನ್ನ ನೋಡಿದೀವಿ. ಅಷ್ಟೇ ಇರಬೇಕು ಅಂತ ಕೇಳೋದು, ಇದು ಬದಲಾಗಬಾರ್ದು ಅಂತ ಹೇಳೋದು. ಇದಾವೆ ನಿಜ, ಬಟ್ ಅಷ್ಟೇ ಇರಬೇಕು, ಈ ರೀತಿ ಬದಲಾಗಬಾರ್ದು ಅಂತ. ಸರ್ ನಂದೊಂದು ಪ್ರಶ್ನೆ. ಅಲ್ಲಲ್ಲ ಸರ್, ಇನ್ನೊಂದು ಮೋಹನ್ ಅಂತ ಏನಿದ್ದಾನೆ ಅವನು ಇವಳು ಕ್ಲಾಸ್ಮೇಟೇನೆ. ಈ ಕ್ಲಾಸ್ಮೇಟ್ಗಳು ಹೇಗೆ ಉಲ್ಟಾ ಆತ ಅಂತ ಹೇಳಿದು ಅದಕ್ಕೆ ಆ ಉದಾಹರಣೆ ಕೊಟ್ಟೆ. ಕರೆಕ್ಟ್ ಸರ್. ಈಗ ಕೆಲವೊಂದು ಕೇಸ್ಗಳಲ್ಲಿ ನಿಮ್ಗೆ ಗೊತ್ತಿರುತ್ತೆ ಅವರೇ ಕೊಲೆಗಾರರು ಅಂತ, ನಿಮ್ಮ ಹತ್ರ ಎವಿಡೆನ್ಸ್ ಇರುತ್ತೆ, ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು, ಸಾಂದರ್ಭಿಕ ಎವಿಡೆನ್ಸ್ಗಳಾಗಿರ್ಬೋದು, ಬಟ್ ಸ್ಟಿಲ್ ಅವ್ರಿಗೆ ಶಿಕ್ಷೆ ಕೊಡ್ಸೋಕ್ಕಾಗಲ್ಲ ಒಂದೊಂದು ಕೇಸ್ಗಳಲ್ಲಿ. ಇಲ್ಲ, ಆಗ್ತದೆ, ಶಿಕ್ಷೆ ಆಗ್ತದೆ, ಮಾಡ್ತೀವಿ ನಾವು. ಅದು ಏನು ಎವಿಡೆನ್ಸನ್ನು ನಾವು ಕ್ರಿಯೇಟ್ ಮಾಡ್ತೇವೆ. ಅಕಸ್ಮಾತ್ ಅದು ಹೇಳಬಾರ್ದು ನಿಮಗೆ, ಅದು ಸೂಕ್ಷ್ಮ ವಿಚಾರನ ಸರ್, ಅದು ಹೇಳಬಾರ್ದು. ಅದರಲ್ಲಿ ಆರೋಪಿಗಳು ಇರ್ತಾರೆ ಒಂದು 3-4 ಜನ, ಒಬ್ಬರು ಅಪ್ರೂವರ್ ಮಾಡ್ಕೋತೇವೆ, ಗೊತ್ತಿರೋದಿಲ್ಲ. ಈ ಕದ್ದು ಮುಚ್ಚಿ ಕೊಲೆ ಮಾಡ್ತೀನಿ, ಮರ್ಡರ್ ಮಾಡ್ತೀನಿ ಬರೇಪ್ಪ ಅಂತ ಎಲ್ಲರೂ ಕರೆದು ಮರ್ಡರ್ ಮಾಡ್ತಾನ, ಅಥವಾ ರೇಪ್ ಮಾಡ್ತೀನಿ ಬರ್ರಿ ಅಂತ ಎಲ್ಲರೂ ಕರೆದು ಮಾಡ್ತಾನ. ಹಾಗೆ ಕದ್ದು ಮುಚ್ಚಿನ ಮಾಡುವಂಥ ಕೃತ್ಯಗಳು. ಅದ್ರಾಗ ಇವು ಎಷ್ಟು ಜನ ಇರ್ತಾರೆ, ಆದರೂ ಒಂದು ಆರೋಪಿಗಳಿಗೆ ಯಾರ್ದು ಅಲ್ಪ ಏನೋ ಕೃತ್ಯ ಮಾಡಿದ್ನಂದ್ರೆ ಅವನಿಗೆ ನಾವು ದರ್ಶನದಾಗ ಮಾಡಿವಲ್ಲ, 2-3 ಮಂದಿಗೆ ಅಪ್ರೂವರ್ ಮಾಡಿದ್ದಾರೆ. ಸೊ ಅದು ಭಾಳ ಸ್ಟ್ರಾಂಗ್. 164 ಮಾಡಿದ್ರೆ ಅದು ಭಾಳ ಅಥೆಂಟಿಕ್ ಆಗಿ ಅದು ಇದು ಆಗ್ತದೆ. ನಾವು 161 ಮಾಡಿದ್ದು ಕೋರ್ಟ್ ನಂಬೋದಿಲ್ಲ, ಅವ್ರು ನಂಬುತ್ತದೆ. ಸೊ ಹೀಗಾಗಿ ಇಂಥ ಕೇಸ್ಗಳಲ್ಲಿ ಅಮ್ಮನೇ ಮಗು ಕೊಲೆಯಲ್ಲಿ ನಾನು ಭಾಗಿಯಾಗಿದ್ದೀನಿ ಅಂತ ಒಪ್ಸೋದು ಹೆಂಗೆ ಸರ್? ಸಾವಿರಾರು ಕೇಸ್ಗಳ ಆಗಿದ್ದಾವೆ ಮೇಡಮ್, 1-2 ಬೇಕಾದಷ್ಟು ಕೇಸ್ಗಳಾಗಿದ್ದಾವೆ. ಇದರಲ್ಲಿ ಅವಳು ಹೇಳ್ತಾ ಅದಕ್ಕೆ ಬ್ರೈನ್ ಮ್ಯಾಪಿಂಗ್ ಮಾಡಿದ ಟೆಸ್ಟ್ ಮಾಡಲಿಕ್ಕೆ ಐಒ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾನೆ. ಈಗ ಮಾಡ್ತಾರೆ ಅದನ್ನ. ಏನ್ ಸರ್ ಈ 3rd ಡಿಗ್ರಿ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತಿರಲ್ಲ, ಏನ್ ಮಾಡ್ತೀರಾ ಸರ್? ಅದು ಈಗ ಯಾರು ಮಾಡೋದಿಲ್ಲ ಮೇಡಮ್, ಈಗೆಲ್ಲ ಹೆದರ್ತಾರೆ. ಎಲ್ಲ ಹ್ಯೂಮನ್ ರೈಟ್ಸ್, ಲಾಕಪ್ ಡೆತ್, ಹ್ಯೂಮನ್ ರೈಟ್ಸ್, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇವೆಲ್ಲ ಬಂದ್ಮೇಲೆ ನೋಡ್ತಾ ಇದ್ವಲ್ಲ, ಈಗ ಇಂಟ್ರಾಗೇಷನ್ ಮಾಡ್ಬೇಕಾದ್ರೂ ವಕೀಲರ ಸಮೇತ ಅದಕ್ಕೆ ಕುತ್ಕೊಂಡು ನಾವು ಇಂಟ್ರಾಗೇಷನ್ ಮಾಡ್ಬೇಕಂತ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದಾವೆ. ಸೊ ಈ ತರ ಇರುವಾಗ ಈಗ ಹೊಡೆಯೋದು ಬಿಡೋದೆಲ್ಲ ಅವಾಗದು 1-2 ಏರೋಪ್ಲೇನ್ ಏರಿಸ್ತಿದ್ವಿ ಮೇಲೆ, ಏರೋಪ್ಲೇನ್ ಕೈ ಕಟ್ಟಿ ಮೇಲೆ ಏರಿಸೋದು, ಉಲ್ಟಾ ಮಾಡಿ, ಆಮೇಲೆ ಹಿಂದೆ ಹಾಕಿ ಬಡಿಗೆ ಹಾಕೋದು, ಆಮೇಲೆ ಒಣಕೆ ಹಾಕೋದು, ಆನಂತರ ಬರಮಪ್ಪ ಯೂಸ್ ಮಾಡೋದು. ಬರಮಪ್ಪ ಅಂದ್ರೆ ಇದು ಒಂಥರ ಅದು ಇದ್ರದ್ದು ಲಾಠಿ ಅಲ್ಲ, ಅದ್ರದ್ದು ರಬ್ಬರ್ದು ಇರ್ತದೆ. ಒಂದು ಈ ಬೆಲ್ಟ್ ಇರ್ತಾವಲ್ಲ ಇದ್ರದ್ದು, ಈ ಇದ್ರದ್ದು ಬೆಲ್ಟ್ ಇರ್ತಾವ, ಅದ್ರದ್ದು ದಪ್ಪಂದು ಒಂದು ಇದು ಸಿಗ್ತದೆ, ಪೈಪ್ದು ಇಲ್ಲ, ಪೈಪ್ದಲ್ಲ, ಅದು ರಬ್ಬರ್ದೇ ಇರ್ತದೆ ಅದ್ರದ್ದು, ಅಥವಾ ಇದ್ರದ್ದು ಟೈರ್ದು, ಅದರಿಂದ ಹಿಂದೆ ಹೊಡೆಯೋದು. ಆಮೇಲೆ ಬೆರಳಿಗೆ ಇದು ಹಾಕಿ ಮೇಲೆ 1-2 ಐಸ್ನಲ್ಲಿ ಮೇಲೆ ಮಲಗಿಸೋದು. ಬಿರಿಯಾನಿ ತಿನ್ನಿಸಿ ಅವನಿಗೆ ಸೂಕ್ಷ್ಮ ಇದ್ದ, ಅವನು ಹೊಡೆಸೋಳಿಗೆ ಗಟ್ಟಿ ಇಲ್ಲಪ್ಪ, ಏನಾರು ಒಂದು ವೇಟ್ ಹೊಡೆದ ಸಾಯ್ತಾನ ಅಂದ್ರೆ ಅವನಿಗೆ ಬಿರಿಯಾನಿ ತಿನ್ನಿಸಿ ನೀರು ಕೊಡುವಂಗಿಲ್ಲ, ಆಮೇಲೆ ಮಲಗಿಸುವಂಗಿಲ್ಲ, ನಿದ್ದೆ ಮಾಡುವಂಗಿಲ್ಲ. ಹಂಗ ಮಗನ ನಿಜ ಹೇಳೋ ಕೊಡ್ತೀನಿ ನೀರು. ಬಿರಿಯಾನಿ ತಿಂದ ಮೇಲೆ ಅದು ಬಾಯಾರಿಕೆ ನಾನ್ ವೆಜ್ ಅದು ಬೇಕು ಅನಿಸ್ತಿರ್ತದೆ ನೀರು. ಆಮೇಲೆ ಸಂಕಟ ಹೆಚ್ಚಾಗಿ ಹೇಳ್ತೀನಿ ಬಿಡಿ ಸರ್. ಆಮೇಲೆ ಅವ್ರಿಗೆ ಯಾರಿಗೆ ಇಷ್ಟ ಯಾರಿಗೆ ಹೆಚ್ಚಿಗೆ ಅದು ನಾವು ಕೊಲಾಬ್ರೇಷನ್ ಎವಿಡೆನ್ಸ್ ಇರ್ತಾವೆ ಮೇಡಮ್, ಅದು ಕೊಲಾಬ್ರೇಟಿವ್ ಎವಿಡೆನ್ಸ್ ಇರ್ತವೆ, ಸಾಕ್ಷ್ಯಗಳೇ ಇರ್ತವೆ. ಅಂಥವೇನಾದ್ರೂ ಥಿಂಗ್ಸ್ ಸಿಕ್ಕಿರ್ತವೆ, ಸೀನ್ ಆಫ್ ಅಫೆನ್ಸ್ದಲ್ಲಿ ಎಲ್ಲ ಸಾಮಾನುಗಳು ಸಿಕ್ಕಿರ್ತವೆ. ಅದಕ್ಕೆಲ್ಲ ಕೊಲಾಬ್ರೇಷನ್ ಮಾಡಿ ನಾವು ಫಿಕ್ಸ್ ಮಾಡ್ತೇವೆ, ಸುಮ್ಮನೆ ಮಾಡೋದಿಲ್ಲ. ಈಗ ಆರೋಪಿ ಒಂದು ಸೀನ್ ಆಫ್ ಅಫೆನ್ಸ್ದಲ್ಲಿ ಒಂದು ಮೊಬೈಲ್ ಸಿಕ್ಕರೆ ನಮಗೆ ರೆಡಿಮೇಡ್ ಫುಡ್ ಸಿಕ್ಕಂಗೆ ಈ ಮೊಬೈಲ್ನಲ್ಲಿ ಎಲ್ಲಾನು ಇರ್ತದೆ ಅಲ್ಲಿ. ಈಗೀಗ ಅವಾಗಂತೂ ಇರಲಿಲ್ಲ, ಅವಾಗ ಹಂಗೆ ಕಲೆಕ್ಟ್ ಮಾಡ್ತಿದ್ವಿ ನಾವು, ಕಲೆಕ್ಟ್ ಮಾಡ್ತಿದ್ದು. ಮತ್ತೆ ನಮಗೆ 90% ಇವನೇ ಮಾಡಿದ ಅಂತ ನಮಗೆ ಗೊತ್ತಾಯ್ತು, ತನಿಖೆಯಿಂದ ಇವನೇ ಮಾಡಿ ಗೊತ್ತಾಗ್ತದೆ. 10% ಡೌಟ್ ಅಲ್ಲ. ಇವಾಗ ಸರ್ ಒಂದು ಸ್ಕಾರ್ಪಿಯೋದು ಇಲಸ್ಟ್ರೇಷನ್ ಕೊಟ್ರಲ್ಲ, ಅವರು ಹೆಂಡ್ತಿನೇ ಹೋಗು ಅಂತ ಆಕ್ಸಿಡೆಂಟ್ ಮಾಡಿಸಿದ್ರು ಅಂತ. ಈ ಕೇಸಲ್ಲೂ ವೆನ್ನೆಲ್ಲ ಕೇಸ್ನಲ್ಲೂ ಈಕೆ ಐಸ್ ಕ್ರೀಮ್ ಕೊಡ್ಸ್ಬಿಟ್ಟು, ಆ ಫೋಟೋ ನೋಡಿದ್ರೆ ಹೊಟ್ಟೆ ಉರಿಯತ್ತೆ. ಆ ಮುಗೋದು ಲಾಸ್ಟ್ ಐಸ್ ಕ್ರೀಮ್ ಕೊಡ್ಸು ಅಂತ ಶಾಪಿಂಗ್ ಹೋಗೋದು. Intentionally, it was a planned murder. Did she buy that time?
ಎಸ್ಕೇಪ್ ಆಗಕ್ಕೆ. ಮೇ ಬಿ ಆ ಆಂಗಲ್ ನಲ್ಲೂ ತಗೊಳ್ತಾರೆ ಅಂತ ಕಾಣುತ್ತೆ, ಅದಕ್ಕೋಸ್ಕರನೇ ಹೊರ ಕರ್ಕೊಂಡ್ರು ಏನೋ ಅಂತ. ಎಲ್ಲಾ ಆಂಗಲ್ ನಲ್ಲೂ ತನಿಖೆ ತನಿಖೆ ಮಾಡ್ತಾರೆ, ಗೊತ್ತಾಗ್ತದೆ ಏನಾಗಿ ಅಂತ ಗೊತ್ತಾಗ್ತದೆ. ಏಟ್ ಟೀಮ್ಸ್ ಇದೆ ಮೇಡಮ್, 8 ಟೀಮ್ಸ್ ಇದೆ. ಸೊ ನಾನು 8 ಜನರ ಒಂದು ಟೀಮ್ ಅನ್ಕಂಡೆ, 8 ಟೀಮ್ಸೇ ಮಾಡಿದ್ದಾರೆ, 8 ತಂಡವನ್ನೇ ಮಾಡಿದ್ದಾರೆ ಅಂತ. ಹೆಂಗ್ ವರ್ಕ್ ಆಗುತ್ತೆ 8 ತಂಡಗಳು ಇದ್ರಲ್ಲಿ? ಅಲ್ಲ ಮೇಡಮ್, ಏನಾಗುತ್ತೆ ಅಂದ್ರೆ ಇದರಲ್ಲಿ ಆಸ್ ಪರ್ ಮೈ ಎಕ್ಸ್ಪೀರಿಯನ್ಸ್ ಡಿವೈಡ್ ಮಾಡ್ತಾರೆ. ಟೆಕ್ನಿಕಲ್ ಆಗಿ ಏನ್ FSL ಪೋಸ್ಟ್ ಮಾರ್ಟಮ್ ಸಿಕ್ಕಂತ CD ರಿಪೋರ್ಟು ಇಲ್ಲ ಅಂದ್ರೆ ಮೊಬೈಲು ಆ ಟೀಮ್ ಒಂದನ್ನ ಎಕ್ಸ್ಪರ್ಟೈಸ್ ಮಾಡುತ್ತೆ, ಇನ್ನೊಂದು ಟೀಮು ಇಂಟ್ರೋಗೇಷನ್ಸ್ಗೆ ಎಕ್ಸ್ಪರ್ಟೈಸ್ ಇರುತ್ತೆ, ಇನ್ನೊಂದು ಸ್ಪಾಟ್ ಹೋಗಿ ಅಲ್ಲಿ CCTV ಕ್ಯಾಮ್ರಾ ಅಲ್ಲಿ ಏನಾದ್ರು ಸಸ್ಪೆಕ್ಟ್ ಬಿಹೇವಿಯರು ಅದನ್ನೊಂದು ಟೀಮ್ ಮಾಡುತ್ತೆ. ಸೊ ಈ ತರ ಅವ್ರವ್ರ ಮಧ್ಯೆನೆ ಕೆಲಸಗಳು ಬಿಕಾಸ್ ಆಲ್ರೆಡಿ FIR ಮಾಡಿದ್ರೆ ಇಮಿಡಿಯೇಟ್ ಆಗಿ ನಾವು ಹೋಗಿ ಪಂಚನಾಮ ಮಾಡ್ತಿದ್ವಿ, ಸೀನ್ ಆಫ್ ಅಫೆನ್ಸ್ ಪಂಚನಾಮ ಮಾಡ್ತಿದ್ವಿ. ಅಲ್ಲಿ ಏನಾದ್ರು ಕ್ಲೂ ಸಿಗ್ತಿದ್ದು ನಮಗೆ. ಇವ FIR ಮಾಡಲಿಲ್ಲ ಇನ್ಸ್ಪೆಕ್ಟರ್, ಕರೆಕ್ಟ್. ಸೊ ಅದು ಎಲ್ಲ ಹೋಗ್ಬಿಡ್ತದೆ. ಫಸ್ಟು ಬಾಡಿ ಫೋಟೋಸ್ ತೆಗ್ದಿಲ್ಲ ಎಕ್ಸೆಪ್ಟ್ ಪೋಸ್ಟ್ ಮಾರ್ಟಮ್, ಅಲ್ಲಿರೋ ಫೋಟೋಸ್ ಬಿಟ್ರೆ ಸೀನ್ ಆಫ್ ಕ್ರೈಮ್ ಫೋಟೋಸ್ ಇಲ್ಲ ಮೇಡಮ್. ಆಮೇಲೆ ಅಲ್ಲಿ ಮೇಜರ್ ಎವಿಡೆನ್ಸ್ ನ ಡಿಸ್ಟ್ರಾಯ್ ಮಾಡಿದ್ದಾರೆ. ಈಗ 3 months ಆಗಿದೆ ಅವ್ರು ಹೋಗಿರೋ ಕೆಫೆ ಕಾಫಿ ಡೇ ಅದ್ರದ್ದೆಲ್ಲ CCTV ರಿಟ್ರೈ ಮಾಡಬೇಕು ಅಂದ್ರೆ ಅದೇನಾದ್ರೂ 2 months ಅವ್ರೇನು 30 days ಡಿಲೀಟ್ ಇಟ್ರೆ ಅದನ್ನ ರಿಟ್ರೈ ಮಾಡಬೇಕು. ಸೊ ಮೋಸ್ಟ್ ಆಫ್ ದಿ ಇಲ್ಲಿ ಈ ಕ್ರೈಮ್ ಒಂದ್ ಹಂತಕ್ಕೆ ಇನ್ನೂ ಕನ್ಕ್ಲೂಡ್ ಬಂದಿಲ್ಲ ಅಂದ್ರೆ ಬಿಕಾಸ್ ಆಫ್ ಅಲ್ಲಿರೋ IO ಇಂದಾನೆ ಮೇಡಮ್. ಇಲ್ಲ ಅಂದ್ರೆ ಯಾವಾಗ್ಲೂ ಇದ್ರದ್ದು ಒಂದು ಅಂತ್ಯ ಹಾಡ್ಬಿಡ್ಬೋದಿತ್ತು. ಅಲ್ಲ, ಪೊಲೀಸ್ ಅವ್ರನ್ನ ಸಸ್ಪೆಂಡ್ ಮಾಡೋ ಬದಲು ಅವ್ರನ್ನೇ ಡೈರೆಕ್ಟ್ ಆಗಿ ಅರೆಸ್ಟ್ ಮಾಡಿ ಆರಂಭದ ತನಿಖೆಯಲ್ಲಿ ಪ್ರೂವ್ ಆಗಬೇಕು, ಒಮ್ಮೆಲೆ ಮರ್ಡರ್ ಕೇಸ್ ಹಾಕ್ತಾರ, ಮೊದಲು ಮಾಡ್ತಾರೆ. ನನಗಂತೂ ಹೋಗ್ಬಿಟ್ಟು ಈಗ್ಲೂ ನಮ್ ತಾಯಿ ಮಡ್ಲಲ್ಲಿ ಮಲಗಿದ್ರೆ ಆ ಸಮಾಧಾನ ಅವ್ರ ಕೈಯಲ್ಲಿ ತಿನ್ಸ್ಕೊಂಡ್ರೆ ಸಿಗೋ ಖುಷಿ ಅದು ಇವಾಗ ತಾಯಿ. ಎನಿವೆ, ಕಾರ್ಯಕ್ರಮ ಮುಗಿಸುವಂತಹ ಸಮಯ. 3 ಜನಕ್ಕೆ ಧನ್ಯವಾದಗಳು. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಚರ್ಚೆಯಲ್ಲಿ ನೀವು ನಿಮ್ಮದೇ ಆದಂತಹ ವಿವರಣೆಯನ್ನ ಕೊಟ್ಟಿದ್ದೀರಿ. ಅಗೇನ್ ಆರಂಭದಲ್ಲಿ ಹೇಳಿದ್ದೇನೆ, ಇನ್ನೊಂದ್ಸಲ ರಿಪೀಟ್ ಮಾಡಬೇಕು ಅಂದ್ರೆ, ಕೆಟ್ಟ ಮಕ್ಳಿರ್ತಾರೆ, ಕೆಟ್ಟ ತಾಯಂದ್ರು ಇರಲ್ಲ ಅಂದಿದ್ರು. ಆ ಒಂದು ಡೈಲಾಗಿಗೆ ಎಕ್ಸ್ಪೈರಿ ಡೇಟ್ ಮುಗಿದು ಹೋಗಿದೆ. ಒಬ್ಬ ಹೆಣ್ಣುಮಗಳು ಕೆಟ್ಟ ಮಗಳಾಗಿರ್ತಾಳೆ, ಕೆಟ್ಟ ಸೊಸೆ ಆಗಿರ್ಬೋದು ಅಥವಾ ಕೆಟ್ಟ ಹೆಂಡತಿ ಕೂಡ ಆಗಿರ್ಬೋದು, ಬಟ್ ಮಕ್ಕಳಿಗೆ ಕೆಟ್ಟ ಅಮ್ಮ ಆಗಿರೋಕೆ ಸಾಧ್ಯನೇ ಇಲ್ಲ ಅಂತ ಇದ್ರು. ಅದು ಉಲ್ಟಾಯಿತು. ಸುತ್ತಮುತ್ತ ಬೇಕಾದಷ್ಟು ಕೇಸ್ಗಳನ್ನು ಕೇಳ್ತಾ ಇದ್ದೀವಿ. ಹಿಂಗೆ ಮುಂದುವರ್ಕೊಂಡು ಹೋದರೆ ನನಗೆ ಆ್ಯಂಡ್ ಈ ವೆನಿಲಾ ಕೇಸ್ನಲ್ಲಿ ಇನ್ನೊಂದು ವಿಚಾರ ಗೊತ್ತಾಗಿದೆ ಏನಂದರೆ, ಮಗುವಿನ ಬಣ್ಣ ಕಪ್ಪು ಅನ್ನೋದು ಆಕೆಗೆ ಮುಜುಗರ ಆಗ್ತಾ ಇತ್ತು. ಅಂದರೆ ಹೆತ್ತವರಿಗೆ ಹೆಗಣ ಮುದ್ದು ಅಂದರು. ಹೊರಗಿನವರು ಆಡ್ಕೊಳ್ಳಿ, ಮಗು ಬಣ್ಣ ಹಂಗಿದೆ, ಮಗು ಮೂಗು ಹಿಂಗಿದೆ, ಮಗು ಕಿವಿ ಹಿಂಗಿದೆ, ಬಟ್ ತಾಯಿ ಅದನ್ನು ಸೇಫ್ ಮಾಡಬೇಕಿತ್ತು. ನನ್ನ ಮಗು ನನ್ನ ಕಣ್ಣಿಗೆ ಚೆನ್ನಾಗಿದೆ, ಚೆನ್ನಾಗಿ ಬೆಳೆಸ್ತೀನಿ, ಚೆನ್ನಾಗಿ ಓದಿಸ್ತೀನಿ ಅನ್ಬೇಕಿತ್ತು. ಮತ್ತೊಬ್ಬನಿಗೋಸ್ಕರ ಮಗು ಬಣ್ಣ ಸರಿ ಇಲ್ಲ, ಮಗು ಅಡ್ಡಿ ಆಗ್ತಿದೆ, ನಾನು ಇನ್ನೊಬ್ಬನ ಜೊತೆಗೆ ಸುಖವಾಗಿ ಸಂಸಾರ ಮಾಡೋಕ್ಕೆ ಅನ್ನೋ ಕಾರಣಕ್ಕೆ ಮಗುವನ್ನು ಕೊಲ್ತಾರೆ ಅಂದರೆ, ಕೊಂದಾದ ನಂತರ ಅದನ್ನು ಮುಚ್ಚಾಕಕ್ಕೆ ಪ್ರಯತ್ನ ಪಡ್ತಾರೆ ಅಂದರೆ ಯೋಚನೆ ಮಾಡಬೇಕು ಸುತ್ತಮುತ್ತ ಎಂತೆಂಥವ್ರಿದ್ದಾರೆ ಅಂತ. ಸರಿ, ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ನೋಡ್ತಾ ಇರಿ PNS ವಿಸ್ತಾರ. ಇದು ನೇರ, ನಿಖರ ಮತ್ತು ಜನಪರ. ಥ್ಯಾಂಕ್ ಯು.